ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳಿ ವಿಜಯನಗರ ಜಿಲ್ಲಾ ಹರಪನಹಳ್ಳಿ ತಾಲೂಕಿಂದ ನಾವು ಬಂದಿರೋದು. ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಸಂಘಟನೆಯ ಸದಸ್ಯರುಗಳಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಅಧ್ಯಕ್ಷರನ್ನು ಒಳಗೊಂಡಂಥ ರಾಜ್ಯ ಸಮಿತಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ನಾನೊಂದು ಎರಡು ಮಾತು ಮಾತಾಡ್ತೀವಿ. ನಾವು ಹಿಂದೆ ಒಂದು ಹಳೆ ಸಂಘಟನೆಯಲ್ಲಿ ಇದ್ವಿ. ಹಳೆ ಸಂಘಟನೆಯಲ್ಲಿ ಇದ್ದಾಗ ಅದು ಬೆಂಗಳೂರು ಭಾಗಕ್ಕೆ ಅಷ್ಟೇ ಸೀಮಿತವಾಗಿತ್ತು. ಬೆಂಗಳೂರು, ತುಮಕೂರು, ಅಲ್ಲಿ ನೆಕ್ಸ್ಟ್ 2-3 ಜಿಲ್ಲೆಗೆ. ನಾವು ನಮ್ಮ ರಾಜ್ಯಾಧ್ಯಕ್ಷರನ್ನು ಕೇಳ್ತಾ ಇದ್ವಿ, ನಾವು ಯಾವಾಗಲೂ ಸ್ವಾತಂತ್ರ್ಯ ಬಂದಾಗಿನಿಂದ, ಸ್ವಾತಂತ್ರ್ಯ ಮುಂಚಾಗಿನಿಂದಲೂ ರಾಜ ಮಹಾರಾಜರ ಕಾಲದಾಗಿಂದಲೂ ನಾವು ವಂಚಿತರಾಗಿ ಬಂದಿದ್ದೀವಿ. ಕಲ್ಯಾಣ ಕರ್ನಾಟಕ ಏನಪ್ಪ ಅಂದ್ರೆ ನಮ್ಮನ್ನು ಯೂಸ್ ಮಾಡಿ ಕೈ ಬಿಡ್ತಾರೆ. ನಾವು ಕಲ್ಯಾಣ ಕರ್ನಾಟಕನೇ ಒಂದು ಸಂಘಟನೆ ಮಾಡಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಯಾಕೆ ನಾವು ಮಾದರಿ ಆಗ್ಬಾರ್ದು ಹೇಳಿ ನಾವು ನಮ್ಮ ರಾಜ್ಯಾಧ್ಯಕ್ಷರ ಜೊತೆಗೆ ಮಾತಾಡಿದಾಗ ಆಯ್ತು ನೋಡೋಣ ಅಂತಂದೇಳಿ ಇದನ್ನ ಮಾಡಿದಾಗ ಹಳೆ ಸಂಘಟನೆಯಲ್ಲಿ ಅವರಿಗೆ ಒಂದು ಬೆಲೆ ಕೊಡಲಿಲ್ಲ. ಆ ಬೆಲೆ ಕೊಡೋದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಇಲ್ಲ ನಿಮಗೆ ಇಲ್ಲಿ ಬೆಲೆ ಇಲ್ಲ ಅಂದಮೇಲೆ ಈ ಸಂಘಟನೆ ಅವಶ್ಯಕತೆ ನಮಗಿಲ್ಲ, ಬರೀ ನಿಮ್ಮ ಜೊತೆ ನಾವಿರ್ತೀವಿ ಅಂತಂದೇಳಿ ಬಂದು ನಾವಿಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಸಂಘಟನೆ ಮಾಡಿದ್ದೀವಿ. ಎಲ್ಲರೂ ಸಹಕಾರದಿಂದ ಎಲ್ಲರೂ ಕೈ ಜೋಡಿಸ್ರಿ, ಒಂದು ದೊಡ್ಡ ಮಟ್ಟದಲ್ಲಿ ಇದನ್ನ ಬೆಳೆಸನ್ರಿ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡನ್ರಿ, ಇವತ್ತಿನಿಂದನೇ ಶಪಥ ಮಾಡನ್ರಿ ಅಂತಂದೇಳಿ ನಾನು ನಿಮ್ಮೆಲ್ಲರಿಗೂ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಈಗ ಒಂದು ನಮ್ಮ ಇಸ್ಮೇಲ್ ಸರ್ ಹೇಳಿದ್ರು, ಸರ್ಕಾರಿ ವೆಹಿಕಲ್ ಹೆಂಗ್ ಬಳಸಿದ್ರು ಅಂತಂದೇಳಿ. ಆಮೇಲೆ ಸರ್ಕಾರಿ ಅಧಿಕಾರಿ ನಮ್ಮ ತೆರಿಗೆ ಹಣದಲ್ಲಿ ಅವರು ಜೀವನ ನಡೆಸ್ತಾರೆ. ಸರ್ಕಾರಿ ಅಧಿಕಾರಿ ತೆರಿಗೆ ಹಣದಲ್ಲಿ ಯಾರು ನಾವು ಜೀವನ ಮಾಡಲ್ಲ, ಅವ್ರನ್ನ ಜೋಪಾನ ಮಾಡೋದು, ಅವ್ರನ್ನ ಸಾಕಿ ಸಲುವುದು ನಾವೇ. ನೀವು ಯಾವುದೇ ಸರ್ಕಾರಿ ಆಫೀಸ್ಗೆ ಹೋಗ್ರಿ, ನೀವು ನಿಂತು ಕೈ ಕಟ್ಟಿಕೊಂಡು ಗುಲಾಮರಾಗಿ ಎಂದು ಯಾರು ಕೇಳಬೇಡ್ರಿ. ಅಲ್ಲಿ ನೀವು ಎದೆ ನಿಗರಿಸಿ ತಲೆ ಎತ್ತಿ ಕೇಳ್ರಿ, ಅವನ್ನ ನಿಲ್ಲಿಸ್ರಿ. ಆ ಅಧಿಕಾರಿ ಬೇಕಾದ್ರೆ AC ಆಗಲಿ, DC ಆಗಲಿ, ಈವನ್ ಯಾರಾಗಿರ್ಲಿ, ಹೋದ್ಮೇಲೆ ನಿನ್ನ ಅವನು ಚೆನ್ನಾಗಿ ನೋಡ್ಕೊಳ್ಳೋದು ಅವನ ಕರ್ತವ್ಯ, ನಿನ್ನ ಕುಂದಿಸೋದು ಅವನ ಕರ್ತವ್ಯ. ನೀವು ನಿಂತು ಮಾತ್ರ ಯಾವುದೇ ಕಾರಣಕ್ಕೂ ಮಾತಾಡಬೇಡ್ರಿ. ನೀವು ಕ್ವಶನ್ ಒಂದು ಸರಿ ಹೋಗ್ರಿ, ನೀವು ತಪ್ಪಾಗಿ ಕೇಳ್ರಿ, ಓಕೆ ಇವತ್ತು ತಪ್ಪಾಗಿ ಕೇಳಿರ, ನಾಳೆ ಇನ್ನೊಂದ್ಸರಿ ಕೇಳ್ರಿ, ಅದು ನಿಮಗೆ ತಪ್ಪಾಗ್ಬೋದು. ಬಟ್ 3ನೇ ಸರಿ ನಿಮ್ಮ ಆತ್ಮಸಾಕ್ಷಿ ನಿಮ್ಗೆ ಹೇಳ್ತಕ್ಕಂಥ 2 ಸರಿ ನೀನು ತಪ್ಪು ಮಾಡಿದಿ, ನೀನು 3ನೇ ಸರಿ ತಪ್ಪು ಮಾಡಬೇಡ. ಅವನು ಈ ತಪ್ಪು ಮಾಡ್ಯಾನ, ಈ ತಪ್ಪನ್ನ ನೀನು ಧೈರ್ಯದಿಂದ ಪ್ರಶ್ನೆ ಮಾಡೋ ಅಂತ ಕೇಳ್ತೈತಿ. ನೀವು 3ನೇ ಸರಿಗೆ ನೀವು